ಫಿಲ್ಮ್ ಸಿಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಯಾವಾಗ ಶಂಕುಸ್ಥಾಪನೆ ಆಗುತ್ತೆ ಅದಕ್ಕೆ? ಬಿಕಾಸ್ ಸಿದ್ದರಾಮಯ್ಯ ಅವರು ಸಿನಿಮಾ ರಂಗಕ್ಕೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಟ್ಟಿದ್ದಾರೆ. ಅವರು ಟರ್ಮ್ ಮುಗಿಯೋಷ್ಟರಲ್ಲಿ ಶಂಕುಸ್ಥಾಪನೆ ಆಗುತ್ತಾ? ಅದರ್ವೈಸ್ ಫಿಲ್ಮ್ ಸಿಟಿ ಆದ್ರೆ ಗೋಡೆಗಳು ಎದ್ದೇಳಬೇಕು, ನಟ್ಟು ಬಟ್ಟು ಟೈಪ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ. ಇಲ್ಲ, ಒಂದ್ ಕಡೆ ನಟ್ಟು ಬಟ್ಟು ಟೈಪ್ ಮಾಡೋದು ಅದೊಂದ್ ಕಡೆ ಇದ್ದೇ ಇರುತ್ತೆ, ಅದು ಬೇರೆ ವಿಷಯ. ಸ್ವತಃ ನಮ್ಮ ಚಿತ್ರರಂಗದವ್ರಿಗಿನ್ನ ಹೆಚ್ಚು ಆಸಕ್ತಿ ಮುಖ್ಯಮಂತ್ರಿಗಳಿಗಿದೆ. ಯಾಕೆ ಅಂತ ಹೇಳಿದ್ರೆ ಮೈಸೂರಿನಲ್ಲಿ ಆಗ್ತಾ ಇರೋದು ಇದು ರಾಜ್ಕುಮಾರ್ ಅವ್ರ ಕನಸು. ಬಹುಶಃ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಇದು ರಾಜ್ಕುಮಾರ್ ಅವ್ರ ಕನಸು. ಮೈಸೂರಿನಲ್ಲಿ ಒಂದು ಚಿತ್ರನಗರಿ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ಅದು ಸಾಂಸ್ಕೃತಿಕ ನಗರ ಮೈಸೂರು. ಹಾಗಾಗಿ ಅಲ್ಲಿ ಆಗಬೇಕು ಅನ್ನೋ ಆಸೆ ಅವರಲ್ಲಿತ್ತು. ಆ ಆಸೆ ಇವ್ರಿಗೆ ಗೊತ್ತಿತ್ತು, ಯಾರಿಗೆ? ಮಾನ್ಯ ಸಿದ್ದರಾಮಯ್ಯನವ್ರಿಗೆ. ಕಳೆದ ಫೆಬ್ರವರಿ ಅಂದರೆ 2014 ಚುನಾವಣೆ ಬಂತಲ್ಲ, ನಾನು ಕೂತಿದ್ದಂಗೆ ಮಾದೇವಪ್ಪನವ್ರಿಗೆ ಒಂದು ಆದೇಶ ಮಾಡಿದ್ರು ಮೈಸೂರಿನಲ್ಲಿ. ಫೆಬ್ರವರಿ 19ಕ್ಕೆ ಚಿತ್ರನಗರಿ ಭೂಮಿ ಪೂಜೆಗೆ ನೀನೆಲ್ಲ ತಯಾರಿ ಮಾಡಪ್ಪ, ದಯವಿಟ್ಟು ಇಮಿಡಿಯೇಟಾಗಿ ಅದಾಗಬೇಕು ಅಂತ ಹೇಳಿದ್ರು. ಅವ್ರು ಹೇಳಿ 3-4 ದಿವಸಕ್ಕೆ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಯಿತು. ಹಾಗಾಗಿ ಅದು ಮಾಡೋಕ್ಕಾಗಲಿಲ್ಲ. ಈಗ ಮುಖ್ಯಮಂತ್ರಿಯವರಿಗೆ ತುಂಬ ಆಸಕ್ತಿ ಇರೋದ್ರಿಂದ ಖಂಡಿತವಾಗಿ ನಮ್ಮ ಒಂದು ಬೇಡಿಕೆಯೂ ಇರೋದ್ರಿಂದ ಅದು ಖಂಡಿತ ಮಾಡ್ತಾರೆ. ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಇನ್ನು 2-3 ತಿಂಗಳಲ್ಲೇ ಆ ಎಲ್ಲ ಪ್ರಯತ್ನಕ್ಕೂ ನಾವು ಶ್ರಮ ಪಡ್ತೀವಿ. ಅದನ್ನು ನಿಮಗೆ ಇಲ್ಲಿ ಹೇಳ್ತೀವಿ. ಯಾಕೆಂದರೆ ಮುಖ್ಯಮಂತ್ರಿಗಳಿಗೆ ಅದರ ಮೇಲೆ ತುಂಬ ಆಸಕ್ತಿ ಇದೆ, ನಮಗಿನ್ನ ಜಾಸ್ತಿ ಇದೆ. ಖಂಡಿತ ಮಾಡ್ತಾರೆ ಅನ್ನೋ ಭರವಸೆ ನಮಗೂ ಇದೆ. ಸರ್ ಅದಕ್ಕೆ ಯಾವ ಹಿಂದಿನ ಸರ್ಕಾರ ಯಾವುದು? ಸರ್ ಅದು ಅಲ್ಲಲ್ಲ ಹೇಳ್ತೀನಿ ಕೇಳಿ. ಆ ಚಿತ್ರನಗರಿ ನಾವು ಏನಿತ್ತೋ ಆಸೆ ಆವಾಗ ನಾವು ಮೈಸೂರಲ್ಲೇ ಮಾಡಬೇಕು ಅಂತ ಇದ್ದಿದ್ದು. ಬೊಮ್ಮಾಯಿ ಅವರು ಬಂದಮೇಲೆ ಅಥವಾ ಕುಮಾರಸ್ವಾಮಿ ಅವರು ಬಂದಮೇಲೆ ಅಂತ ಕಾಣುತ್ತೆ, ಅದು ರಾಮನಗರಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ಅವ್ರದ್ದು ನೋಡಿ ಈ ಗೊಂದಲದಿಂದ ಅದು ನಿಂತೋಯ್ತು. ಅಷ್ಟು ಬಿಟ್ಟರೆ ಈಗಿನ ಸರ್ಕಾರ ಖಂಡಿತ ಮಾಡ್ತದೆ ಸರ್. ಆ ಭರವಸೆ ನಿಮಗೂ ನಾನು ಕೊಡ್ತೀನಿ ಸರ್. ಮುಖ್ಯಮಂತ್ರಿಗಳ ಪರವಾಗಿ ನಾವು ಕೂಡ ಅದು ಹಿಂದೆ ಬೀಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಬಡ್ಜೆಟಲ್ಲಿ ಅನೌನ್ಸ್ ಮಾಡಿಬಿಟ್ರು ಅಂತ ನಾವು ಕೈ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಆ ಪ್ರಯತ್ನ ನಾವು ಮಾಡಬೇಕಾಗುತ್ತೆ. ಇಡೀ ಚಿತ್ರೋದ್ಯಮ ಅದನ್ನು ಮಾಡ್ತೀವಿ. ಅಲ್ಲ, ನಾನು ಹೇಳಿದ್ನಲ್ಲ, ಯಾವ ಇಲಾಖೆಯಿಂದ ಅದು ಆದೇಶ ಹೋಗಬೇಕಾಗಿತ್ತು ಆ ಇಲಾಖೆಯಿಂದ ಆದೇಶ ಹೋಗಲಿಲ್ಲ. ಅದು ಕಾನೂನು ಇಲಾಖೆಯಿಂದ ಹೋಗಿದ್ರೆ ಅವರು ಪ್ರಶ್ನೆ ಮಾಡಕ್ಕೆ ಬರ್ತಿರ್ಲಿಲ್ಲ. ತರಾತುರಿಯಲ್ಲಿ ಅವ್ರಿಗೂ ಏನೋ ಒಂದು ನಾನು 200 ರೂಪಾಯಿ ತಂದುಬಿಡ್ಬೇಕು ಅಂತ ಲಕ್ಷ್ಮೀನಾರಾಯಣ ಅವರು ಪಾಪ ಅವರು ಎಲ್ಲ ಪ್ರಯತ್ನ ಮಾಡಿದ್ರು. ಆದರೆ ಅದು ಯಾವ ಇಲಾಖೆಯಿಂದ ಹೊರಡಬೇಕಾಯ್ತು ಆ ಇಲಾಖೆಯಿಂದ ಹೊರಡಿಸಿ ತಪ್ಪಾಯ್ತು.